ಸುಡು ಬಿಸಿಲಿನ ಬೇಸಿಗೆಯಲ್ಲಿ ತಂಪು ತಂಪಾದ ಐಸ್ ಕ್ರೀಮ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಮನೆಯಲ್ಲೇ ನಾವೇ ಮಾಡುವ ಐಸ್ ಕ್ರೀಮ್ನ ಟೇಸ್ಟೇ ಬೇರೆ, ಮಾರ್ಕೆಟ್ಗಿಂತಲೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕ್ರೀಮಿಯಾಗಿದೆ. ಇದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿದೆ. ವಿಪ್ಪಿಂಗ್ ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಎಸೆನ್ಸ್ ಇದ್ದರೆ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯನೇ ಅಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಯ್ ಫ್ರೆಂಡ್ಸ್, ನಾನು ಪದ್ಮಾಸ್ ಕಿಚನ್ನಲ್ಲಿ ನಿಮಗೆ ಸ್ವಾಗತ. ಹಾಗಿದ್ರೆ ನೋಡೋಣ ಬನ್ನಿ. ನಾನಿಲ್ಲಿ ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ, ಟ್ರಾಫೋಲೈಟ್ ಅಂತ. ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ. ಮತ್ತು ಎಸೆನ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋದ್ರಿಂದ ಸ್ವಲ್ಪ ಕಲರನ್ನು ತೊಗೊಂಡಿದ್ದೀನಿ, ಯೆಲ್ಲೋ ಕಲರನ್ನು. ಕಂಡೆನ್ಸ್ಡ್ ಮಿಲ್ಕ್ ಮಾರ್ಕೆಟ್ನಲ್ಲಿ ಈ ರೀತಿ ಡಬ್ಬಗಳಲ್ಲಿ ಸಿಗುತ್ತೆ. ಒಂದು ಡಬ್ಬಕ್ಕೆ 100ರಿಂದ 150 ರೂಪಾಯಿ ತನಕ ಇದೆ. ಇದನ್ನು ನಾನಿವತ್ತು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಂಟಾಗಿ. ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ 4 ಚಮಚದಷ್ಟು ಮಿಲ್ಕ್ ಪೌಡರ್ ಮತ್ತು 4 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಲು ಮತ್ತು ಸಕ್ಕರೆಯಿಂದನೂ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಬೇಗ ಆಗೋದಕ್ಕೋಸ್ಕರ ಮಿಲ್ಕ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ತಾ ಇದ್ದೀನಿ. ಮತ್ತು 3/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಿಸ್ಕರ್ನ ಸಹಾಯದಿಂದಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಕೊಳ್ಳೋಣ, ಇಲ್ಲಾಂದರೆ ಗಂಟುಗಳಾಗಿಬಿಡತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರನೇ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಇದನ್ನು ಕುದಿಸ್ಕೊಳ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷನಾದರೂ ಬೇಕಾಗುತ್ತೆ ಇದನ್ನು ಕುದಿಸ್ಕೊಳ್ಳೋದಕ್ಕೆ. ನಾವು ಕಾರ್ನ್ಫ್ಲವರನ್ನು ಹಾಕಿರೋದ್ರಿಂದ ಬೇಗ ತಿಕ್ನೆಸ್ ಬಂದುಬಿಡುತ್ತೆ. ಅದು 2-3 ನಿಮಿಷ ಬೇಕು. ನೋಡಿ, 2-3 ನಿಮಿಷ ಆಗಿದೆ. ನೋಡಿ, ತಿಕ್ನೆಸ್ ಬಂದಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದನ್ನು ಸ್ಟವ್ ಆಫ್ ಮಾಡಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಮತ್ತು ಬಟರ್ ಸ್ಕಾಚ್ ಐಸ್ ಕ್ರೀಮಿಗೆ ಕ್ಯಾರಮಲ್ ಬೇಕಲ್ವ, ಹಾಗಾಗಿ ನಾವು ಕ್ಯಾರಮಲನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮತ್ತೆ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 4ರಿಂದ 5 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಅಂದರೆ ಪ್ಯಾನ್ನ ತಳದ ತುಂಬ ಕಂಪ್ಲೀಟಾಗಿ ಸಕ್ಕರೆಯನ್ನು ಹರಡ್ತಾ ಇದ್ದೀನಿ. 4ರಿಂದ 5 ಚಮಚ ಸಕ್ಕರೆ ಸೇರಿಸಿ ಎಲ್ಲ ಕಡೆಯೂ ಒಂದೇ ಸಮನಾಗಿ ಹರಡ್ತಾ ಇದ್ದೀನಿ. ಇದನ್ನು ಸ್ಟವ್ ಆನ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬಿಡಬೇಕು. ಚಮಚ ಅಥವಾ ಸ್ಪ್ಯಾಚುಲವನ್ನು ಹಾಕಬಾರ್ದು. ಈ ಮಧ್ಯೆ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಿ ಸೈಡಿಗೆ ಇಟ್ಕೊಂಡು ಬಿಡೋಣ. ಸಕ್ಕರೆ ಕರಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ, ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ಚಮಚವನ್ನು ಹಾಕಿ ಮುಗ್ಚ್ಕೊಳ್ಬೇಕು. ನೋಡಿ, ಈ ರೀತಿ ತಳದಲ್ಲಿ ಬ್ರೌನ್ ಕಲರ್ ಆಗಿದೆ. ಈಗ ಇದನ್ನು ಚಮಚದಿಂದ ಮುಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನು ಕೂಡ ನಾವು ಸಣ್ಣ ಉರಿಯಲ್ಲೇ ರೆಡಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕ್ಯಾರಮಲ್ನ ಕಲರ್ ಡಾರ್ಕ್ ಆಗುತ್ತೆ ಮತ್ತು ಟೇಸ್ಟ್ ಕಹಿ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಅದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈಗ ಸಕ್ಕರೆ ಕರಗಿದೆ ಪೂರ್ತಿಯಾಗಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಸೇರಿಸ್ತಾ ಇದ್ದೀನಿ. ಬಟರನ್ನು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲೇ ನಾವು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಮಾರ್ಕೆಟ್ನ ಐಸ್ ಕ್ರೀಮ್ಗಿಂತಲೂ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ಬಾದಾಮಿ ಇಲ್ಲಾಂದರೆ ಕ್ಯಾಶ್ಯೂ ನಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು, ಕಾಜುವನ್ನು ಕೂಡ ಸೇರಿಸ್ಕೊಳ್ಬೋದು. ಅದು ಇಲ್ಲಾಂದರೆ ನೆಲಗಡಲೆ ಬೀಜವನ್ನು ಕೂಡ ಹುರಿದು ಸಿಪ್ಪೆ ತೆಗೆದು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇದೇ ಕ್ಯಾರಮಲಲ್ಲಿ ಬಾದಾಮಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡಿ ನಾವು ಬಟರನ್ನು ಸವರಿಟ್ಕೊಂಡಿದ್ವಲ್ಲ ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿದ ನಂತರ ಹಾಗೆ ಒಂದು 5 ನಿಮಿಷ ಬಿಟ್ಟರೆ ಗಟ್ಟಿಯಾಗಿಬಿಡತ್ತೆ. ಫ್ಯಾನ್ನ ಕೆಳಗೆ ಇಟ್ಟರೂ ಕೂಡ ಬೇಗ ಗಟ್ಟಿಯಾಗಿಬಿಡುತ್ತೆ. 5 ನಿಮಿಷ ಸಾಕು. ನೋಡಿ, 5 ನಿಮಿಷ ಆಗಿದೆ, ಗಟ್ಟಿಯಾಗಿಬಿಟ್ಟಿದೆ. ಈಗ ನಮ್ಮ ಕ್ಯಾರಮಲ್ ರೆಡಿಯಾಗಿದೆ. ಇದನ್ನು ಈಗ ಕ್ರಷ್ ಮಾಡ್ಕೊಳ್ಳೋಣ. ಮೊದಲು ತುಂಡುಗಳನ್ನಾಗಿಸಿ ಮತ್ತೆ ಅದನ್ನು ಕ್ರಷ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಹಾಗೇನೂ ಕೂಡ ತಿನ್ಬೋದು.
ನೋಡಿ ಈ ರೀತಿ ತುಂಡುಗಳನ್ನಾಗಿಸಿ ಮತ್ತೆ ಇದನ್ನು ಒಂದು ಪಾಲಿಥೀನ್ ಕವರ್ಗೆ ಹಾಕಿ ನಾನು ಇದನ್ನು ಕ್ರಷ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೂ ಕೂಡ ಹಾಕಿ ಕ್ರಷ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪಾಲಿಥೀನ್ ಕವರ್ಗೆ ಹಾಕಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಕೋಲ್ನಿಂದ ಕುಟ್ತಾ ಇದ್ದೀನಿ. ಈ ರೀತಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿ ಜಾರ್ಗೂ ಕೂಡ ಹಾಕಿ ಅದನ್ನು ಪೌಡರ್ ಮಾಡ್ಕೊಳ್ಬೋದು. ಸ್ವಲ್ಪ ಕ್ರಷ್ ಆಗಿದೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿ ಕುಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಲೇಟ್ಗೆ ವಾಪಸ್ ಸೇರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ಯಾರಮಲ್ ರೆಡಿಯಾಗಿದೆ. ಇದನ್ನು ಈಗ ನಾವು ಐಸ್ ಕ್ರೀಮ್ಗೆ ಸೇರಿಸಿ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಚಿಲ್ಡ್ ಆಗಿರಬೇಕು, ಆದರೆ ಐಸ್ ಕ್ರಿಸ್ಟಲ್ ಇರಬಾರ್ದು. ಈಗ ಬೀಟರ್ನ ಸಹಾಯದಿಂದ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಬೀಟರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ನಲ್ಲೂ ಕೂಡ ಹಾಕಿ ನೀವು ಇದನ್ನು ಐಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ಮಿಕ್ಸಿ ಜಾರ್ನಲ್ಲೂ ಕೂಡ ಆರಾಮವಾಗಿ ಕ್ರೀಮ್ ರೆಡಿ ಆಗುತ್ತೆ ಸ್ನೇಹಿತರೆ. ಮಿಕ್ಸಿ ಜಾರನ್ನು ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿಟ್ಟು ತಣ್ಣಗಾಗಿಸ್ಕೊಂಡು ಮತ್ತೆ ಅದಕ್ಕೆ ವಿಪ್ಪಿಂಗ್ ಕ್ರೀಮನ್ನು ಸೇರಿಸಿ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಿದೆ ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೊದಲಿನಿಗಿಂತನೂ ತಿಕ್ಕಾಗಿದೆ. ಈ ರೀತಿ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ, ಕ್ರೀಮ್ ಚೆನ್ನಾಗಿ ಬರುತ್ತೆ. ಮತ್ತು ರೂಮ್ ಟೆಂಪರೇಚರಲ್ಲೇ ಇರಬೇಕು ಮತ್ತು ಬಿಸಿಯಾಗಿರಬಾರ್ದು ಸ್ನೇಹಿತರೆ. ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಅದನ್ನು ಸೇರಿಸಿ ಬೀಟ್ ಮಾಡ್ಕೊಳ್ಬೇಕು. ಇದನ್ನು ಬೀಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕ್ರೀಮ್ ಡಬಲ್ ಆಗಿದೆ. ಮತ್ತು ಇದನ್ನು ಒಂದು 2 ನಿಮಿಷಗಳ ಕಾಲ ಬೀಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಿಕ್ನೆಸ್ ಬರೋದಕ್ಕಾಗಿ. ನೋಡಿ ಈಗ ಕ್ರೀಮ್ ತಿಕ್ಕಾಗಿದೆ ನೋಡಿ. ಈಗ ಇದಕ್ಕೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸ್ವಲ್ಪ ಯೆಲ್ಲೋ ಕಲರ್ ಇರೋದ್ರಿಂದ ನಾನಿಲ್ಲಿ ಯೆಲ್ಲೋ ಕಲರ್ ಜೆಲ್ ಫುಡ್ ಕಲರನ್ನು ತೊಗೊಂಡಿದ್ದೀನಿ. ಎಡಿಬಲ್ ಕಲರ್ ಆಗಿರೋದ್ರಿಂದ ತೊಂದರೆ ಇಲ್ಲ. 2 ಡ್ರಾಪಷ್ಟು ಹಾಕಿದ್ದೀನಿ. ಮತ್ತು ಬಟರ್ ಸ್ಕಾಚ್ ಎಸೆನ್ಸನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲ್ಲರ್ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಲರನ್ನು ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು. ಆದರೆ ಐಸ್ ಕ್ರೀಮಿಗೆ ಕಲರನ್ನು ಯೂಸ್ ಮಾಡ್ತಾರೆ. ಯೂಸ್ ಮಾಡಿದರೆ ಜೆಲ್ ಫುಡ್ ಕಲರನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೀನಿ. ನಾನೀಗ ಇದಕ್ಕೆ ಕ್ಯಾರಮಲನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರಮಲಲ್ಲಿ ಅರ್ಧವನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಅದನ್ನು ಮತ್ತೆ ಬೀಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಸ್ಪ್ಯಾಚುಲದ ಸಹಾಯದಿಂದ. ನೋಡಿ ಐಸ್ ಕ್ರೀಮ್ ಇಷ್ಟು ತಿಕ್ಕಾದರೆ ಸಾಕು, ಇದು ಮತ್ತೆ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಗಾಜಿನ ಕಂಟೈನರನ್ನು ತೊಗೊಂಡಿದ್ದೀನಿ. ಈ ರೀತಿ ಬಾಕ್ಸ್ಗಳಲ್ಲೂ ಕೂಡ ಹಾಕ್ಬೋದು. ಏರ್ ಟೈಟ್ ಆಗಿರಬೇಕು ಅಷ್ಟೇ, ಗಾಳಿ ಹೋಗಬಾರ್ದು. ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಳಿತದೆ, ಅದನ್ನು ಬೇರೆ ಡಬ್ಬದಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಟ್ಯಾಪ್ ಮಾಡಿ, ಪೂರ್ತಿ ಸೆಟ್ ಆಗೋ ತನಕ ಟ್ಯಾಪ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಒಂದು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಬಿಡೋಣ. ಓವರ್ ನೈಟ್ ಕೂಡ ಇಡ್ಬೋದು. 8 ಗಂಟೆ ಆಗಿದೆ, ಓವರ್ ನೈಟ್ ಇಟ್ಟಿದ್ದೀನಿ. ಈಗ ಇದನ್ನು ನೋಡ್ಕೊಳ್ಳೋಣ ಐಸ್ ಕ್ರೀಮ್ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸ್ನೇಹಿತರೆ. ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ತುಂಬಾ ಕ್ರೀಮಿಯಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು. ಮಾಡುವ ಮನಸ್ಸಿದ್ರೆ ನಾವು ಮನೆಯಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಇವತ್ತಿನ ಐಸ್ ಕ್ರೀಮ್ ಎಷ್ಟೊಂದು ಕ್ರೀಮಿಯಾಗಿದೆ, ಚೆನ್ನಾಗಿದೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಐಸ್ ಕ್ರೀಮನ್ನು ಮಾಡ್ಕೊಳ್ಳಿ. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯಲ್ಲಿ ಚಾಕ್ಲೇಟ್ ಐಸ್ ಕ್ರೀಮನ್ನು ನೋಡ್ಕೊಳ್ಳೋಣ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.